ಸ್ವಲ್ಪ ಶಾಪಿಂಗ್ ಹಣ್ಣುಗಳು ಇವೆಲ್ಲ ತಗೊಂಡ್ಬರೋದಕ್ಕೆ ಹೋಗ್ತಾ ಇದ್ದೀನಿ. ಸಂಜೆಗೆಲ್ಲ ಹೋಗಬೇಕು. ಇವಾಗ ಏನೇನು ತಗೊಂಡ್ಬರ್ಬೇಕು, ಸ್ವೀಟ್ಸ್ಗೆಲ್ಲ ಆರ್ಡ್ರ್ ಕೊಟ್ಟಿದ್ವಿ, ಅವೆಲ್ಲನೂ ಸಾಯಂಕಾಲ 4 ಗಂಟೆ ಹಂಗೆ ರೆಡಿ ಆಗುತ್ತಂತೆ. ಅದಕ್ಕೂ ಎತ್ಕೊಂಡು ಹೋಗಬೇಕು, ಅದಕ್ಕೆ ಒಂದು ಸ್ವಲ್ಪ ಲೇಟ್. ಡಾರ್ಕ್ ಇಲ್ಲ ಅದರಲ್ಲೇ ಎತ್ಕೊಮ್ಮ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನುಮೋನಿಕಾ ಬ್ಲಾಗ್ಸ್. ಈಗ ಬಂದು ರೆಡಿ ಆಗಿದ್ದೀರಿ, ಊರಿಗೆ ಹೋಗಬೇಕು. ನಾಳೆ ಫಂಕ್ಷನ್ ಇದೆ, ಹಾಫ್ ಸ್ಯಾರಿ ಫಂಕ್ಷನ್ ಅಂತ ಹೇಳಿದ್ನಲ್ವ, ಆ ಫಂಕ್ಷನ್ ಇದೆ. ಅದಕ್ಕೆ ಇಲ್ಲಿಂದನೇ ತಟ್ಟೆ ವರ್ಷ ಎಲ್ಲನೂ ಹೋಗಬೇಕಾಗಿರೋದು. ಬಟ್ ಅದಕ್ಕಂತಾನೆ ಈ ಪ್ಲೇಟ್ಸ್ ಎಲ್ಲನೂ ಆರ್ಡ್ರ್ ಮಾಡಿ 21 ಪ್ಲೇಟ್ಸ್ ಬಂದಿದೆ. ಇದು ತಗೊಂಡಿದ್ದೀರಿ. ಇದಕ್ಕೆಲ್ಲ ಇನ್ನೂ ಡೆಕೋರೇಟ್ ಮಾಡಬೇಕು. ಮತ್ತು ಇಲ್ಲಿ ಬಂದು ಡೆಕೋರೇಟ್ ಮಾಡೋದೊಂದು ಸ್ವಲ್ಪ, ಅಂದರೆ ಈ ನೆಟ್ ಟೈಪ್ ಬರುತ್ತಲ್ವ, ಅದು ತಗೊಂಡಿದ್ದಾರೆ ನನ್ನ ಮಕ್ಕಳದೇ ಎಲ್ಲನೂ. ಮತ್ತು ಫ್ರೂಟ್ಸ್ ಎಲ್ಲನೂ ಇದರಲ್ಲೇ ಇದೆ. ಫ್ರೂಟ್ಸು ಮತ್ತು ಈ ಮಿಠಾಯಿ ಇವೆಲ್ಲ ಬರುತ್ತಲ್ವ, ಹೊಸ್ಕೆ ಸಾಮಾನು, ಅದೆಲ್ಲ ಇದರಲ್ಲೇ ಇದೆ. ಇನ್ನು ಸ್ವೀಟ್ಸು ಎಲ್ಲ ಆರ್ಡ್ರ್ ಕೊಟ್ಟಿದ್ರಿ. ಸ್ವೀಟ್ಸು ಮತ್ತು ಖಾರ ಐಟಮ್ಸು ಇವೆಲ್ಲನೂ ಆರ್ಡ್ರ್ ಕೊಟ್ಟಿದ್ರಿ. ಅದೆಲ್ಲನೂ ಈಗ ರೆಡಿಯಾಗಿದೆ ಅಂತ, ಅದರಿಂದನೇ ಸ್ವಲ್ಪ ಲೇಟ್ ಆಯಿತು ನಮಗೆ. ಇನ್ನು ಅದನ್ನು ತಗೊಂಡು ಈಗ ಹಾಗೆ ಹೋಗಬೇಕು. ಅಲ್ಲೊಂದು ಸ್ವಲ್ಪ ಬಳೆ, ಇನ್ನೂ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳಿದೆ, ಅದು ಶಾಪಿಂಗ್ ಮಾಡೋದಿದೆ. ಅಲ್ಲಿ ಅನಿಕಾ ಸೈಜ್ ಎಲ್ಲ ಇಲ್ಲಿ ಸಿಗೋದಿಲ್ಲ, ತೊಗೊಂಡೋದ್ರು ಲೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ತೊಗೊತಾ ಇದ್ದೀರಿ. ಇನ್ನೆಲ್ಲ ಮುಗೀತು, ಇನ್ನೀಗ ಸ್ಟಾರ್ಟ್ ಆಗೋದು. ಈಗ ಟೈಮ್ ಬಂದು 4:15 ಗಂಟೆ ಆಗೋಗ್ಬಿಡ್ತು. ಇನ್ನು ಹೋಗಿ ಅಲ್ಲಿ ಏನೇನು ಮಾಡ್ತೀರಿ ಅಂತ ಹೇಳಿಬಿಟ್ಟು ವಿಡಿಯೋ ನೋಡ್ತೀರಿ. ನೋಡಿ, ಮಕ್ಕಳಾದರೆ ನೈಟ್ ಡ್ರೆಸ್ಸೇ ಹಾಕ್ಕೊಂಡಿದ್ದಾರೆ, ಯಾಕಂದರೆ ತುಂಬ ಕೆಲಸಗಳಿದೆ ಅಲ್ಲಿ. ಅದಕ್ಕೆ ಇನ್ನು ಟೋನಿ ಬ್ರೂನೋಗು ತಿನ್ನಿಸಿದ್ದಾಯಿತು, ಇನ್ನೀಗ ಸ್ಟಾರ್ಟ್ ಆಗಬೇಕು. ಈಗ ಬಂದು ಇಲ್ಲಿಂದ ತೊಗೊಂಡೋಗೋದೆಲ್ಲನೂ ಕಾರಲ್ಲಿ ಇಟ್ಬಿಡ್ತಾ ಇದ್ದೀರಿ. ಎಲ್ಲ ಒಂದೇ ಕಡೆ ಇಟ್ಟಿದ್ದೆ, ಮತ್ತು ಮರ್ತೋಗ್ಬಿಡ್ತೀನಿ ಯಾವುದೋ ಒಂದು ಅಂತ ಹೇಳಿಬಿಟ್ಟು. ಇನ್ನು ಅದನ್ನೆಲ್ಲ ಕಾರಲ್ಲಿ ಎತ್ತಿಟ್ಬಿಡ್ತಾ ಇದ್ರಿ. ಟೈಮ್ ಆಗೋಗ್ಬಿಟ್ಟಿದೆ. ಈಗಲೇ ಇನ್ನೂ ಹೋಗಿ ಮತ್ತು ಸ್ವೀಟ್ಸ್ ಎಲ್ಲ ತಗೊಂಡು ಆಮೇಲೆ ಹೋಗಬೇಕು. ಅಲ್ಲಿ ಎಷ್ಟೊತ್ತಾಗೋದು ಟೈಮ್ ಗೊತ್ತಿಲ್ಲ. ಈ ಟೈಮಿಗೆ ಬರ್ತೀರಿ ಅಂತ ಹೇಳಿದ್ರಿ, ಬಟ್ ರೆಡಿ ಮಾಡಿದಾರೋ ಇಲ್ಲೋ ನೋಡಬೇಕು. ಸ್ವೀಟ್ಸ್ ಇಡ್ಬೇಕಲ್ಲ, ಇಲ್ಲಿಡ್ ಮೇಲೆ, ಇಲ್ಲೇ ಮೇಲೆ ಇಡ್ಬಾ. ಇಲ್ಲ, ಮುಂದಕ್ಕಿಡು. ಇದು ಅಷ್ಟೆ. ಇಡೋಗು, ಮುಂದಕ್ಕೆ ಇಡೋಗು. ಇಲ್ಲಿ ಸ್ವೀಟ್ ಸಿಕ್ಬಿಟ್ರೆ ಸರಿಯಾಗಿಬಿಡುತ್ತೆ. ಅದು ಜಾಗ ಸಾಲಲ್ಲೇನೋ. ಶಾಪ್ ಹತ್ರ ಬಂದಿದ್ರಿ, ಬಟ್ ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ ನಮ್ಮೂರಲ್ಲಿ. ಅದಕ್ಕೆ ಈ ಕಜ್ಜಾಯ ಇವೆಲ್ಲನೂ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ವೆಯ್ಟ್ ಮಾಡಿ ಅಂತಂದರು. ಅಲ್ಲೇ ನಮಗೆ ಟೈಮು ಒಂದು 1/2 ಅವರ್ 1 ಅವರ್ ಮೇಲೇ ಟೈಮ್ ತೊಗೊಂಡ್ಬಿಡ್ತು. ಇನ್ನು ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದು. ಇಲ್ಲಿ ನೋಡಿದ್ರೆ, ಇಲ್ಲಿ ನೋಡಿ ಆಕಾಶ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಒಳ್ಳೆ ನದಿ ಥರ. ಮಳೆ ಬರೋ ಮೂಮೆಂಟ್ ಇತ್ತು ಅಂತ ಅನ್ಕೊತೀನಿ, ಅದಕ್ಕೆ ಈ ರೀತಿ ಇತ್ತು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಅಷ್ಟೇ ನೋಡಿ, ಕಾರ್ ಮಿರರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇನ್ನು ಈಗ ಮನೆಗೆ ಬರೋದ್ರ ಒಳಗಡೆ ಸಂಜೆ 6:30 ಆಗೋಯ್ತು. ಇಲ್ಲೂ ಒಂದು ಸ್ವಲ್ಪ ಪ್ಯಾಕ್ ಮಾಡಬೇಕಲ್ಲ, ನೆಟ್ ಎಲ್ಲ ತಗೊಂಡ್ಬಂದಿದ್ದೀರ, ಅದಕ್ಕೆಲ್ಲ అయ్యో ఇరుక్కుపోయిందా? ఎట్లాంటి అట్లా అయిపోతుంది. ఇందా కజ్జాయి ఉడుగ్గా చేయించే ఇది ఎత్తు బరత్తు ಹಿಡ್ಕೊಂತ ఉండమా ఇట్లా ఎత్తుకోబట్ట ఇద్దరంచు ఆ లోపల ఇది ఉంది జిలేబీ, అది ఎత్తుకోండి. వాటర్ బాటిల్ ఏంటి ఎత్తు పారప్ప. ಇನ್ನು ಒಳಗಡೆ ಐತೆ ಲಗೇಜ್. ఆడపెట్టి మమ్మీ ఎత్తుకుంటాం. కుక్కి షవ్ ఇరుక్కుపోతుంది. అది కొట్టుకోవాల్సి ఫస్ట్. ఇందాడే అయితే ఇన్నో జమ అయిపోతుంది. వచ్చిందా ಮಕ್ಕಂ ಕೂಡ ಕಾಸು ಕೊಡ್ಬೇಕು. ಇರೋ ಅಲ್ಲಿ ಕೇಳೋಣ ಬಾ ಫಸ್ಟ್. ಓಪನ್ ఇటీ అంతా అయినానా మెల్లకి తెగే
ಸೇಮ್ ಫ್ಲವರ್ಸೇ చిన్నది అంటే కదా ఇది అన్న ఎలానా మల్లెపూలు డిఫరెంట్ గా కనిపిస్తా ఉన్నాకే ఇది ఇదిలేదమ్మా డూప్లికేట్ ತೇಲದಾ ಅದೇ ಡೂಪ್ಲಿಕೇಟ್ ಚೆನ್ನಾಗೈತೆ ಅವಳು ಕರೆಕ್ಟಾಗಿ ಸರಿ ಆಗುತ್ತಲ್ಲ ಅದೇ ಅದಿದ್ದಿದ್ರೆ ಇನ್ ಸ್ವಲ್ಪ ಫುಲ್ಲು ತುಂಬೋಗ್ಬಿಟ್ಟಿದ್ದಾರೆ ರೂಮಲ್ಲಿ. ಆರನು ಅಷ್ಟೇ ನಾನೇ ಅಲ್ಲೇ ಆರ್ಡ್ರ್ ಕೊಟ್ಬಿಟ್ಟಿದ್ದೆ. ಅಮ್ಮ ಅವ್ರು ಹೂವು ಕಟ್ತಾರೆ ಅವ್ರಿಗೆ, ಬಟ್ ಲೋಟಸ್ ಹಾಕಿ ಮಾಡಿರೋದ್ರಿಂದ 1000 ರೂಪೀಸ್ ಹೇಳಿದ್ರು ಅವರು. ಆದರೂ ಪರವಾಗಿಲ್ಲ, ಮ್ಯಾಚಿಂಗೇ ಬೇಕಾಗಿತ್ತು, ಅದೇ ಥರ ಬೇಕಾಗಿತ್ತು ಅಂತ ಹೇಳಿಬಿಟ್ಟೆ ಆರ್ಡ್ರ್ ಕೊಟ್ಬಿಟ್ಟಿದ್ದೆ. ಮತ್ತು ಇಲ್ಲಿ ಬಂದು ಮಾರ್ಕೆಟಿಗೆ ಬಂದಿದ್ರಾ, ಇನ್ನು ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು. ಅಂದರೆ ಅನಿಕಾಗೆ ಹಾಕೋದಕ್ಕೆ ಸೆಟ್ಟೊಂದು ಬೇಕಾಗಿತ್ತು, ಮತ್ತು ಬಳೆ ಬೇಕಾಗಿತ್ತು. ಇನ್ನೂ ಒಂದು ಸ್ವಲ್ಪ ಏನೇನೋ ನಾನು ಮರ್ತಿರೋದನ್ನೆಲ್ಲ ಇಲ್ಲಿ ತಗೊಂಡೋಗ್ಬಿಡೋಣ ಅಂತ ಹೇಳಿ ಬಂದಿದ್ದೆ. ನಾಳೆ ಫಂಕ್ಷನ್ಗೆ ಅಂತೂ ಒಂದು ಮರಿಬಾರ್ದು, ಎಲ್ಲ ನೀಟಾಗಿ ಮಾಡಬೇಕು ಅಂತ ಹೇಳಿಬಿಟ್ಟೆ ಮುಂಚಿನ ದಿನನೇ ಎಲ್ಲ ಐಡಿಯಾ ಮಾಡ್ಕೊಂಡಿರೋದ್ರಿಂದ ಎಲ್ಲ ನೀಟಾಗಿ ಆಯಿತು. ಫಂಕ್ಷನ್ನು ಅಷ್ಟೇ ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗೇ ಆಯಿತು. ಫಂಕ್ಷನ್ ಬ್ಲಾಗು ನಾಳೆ ಬರುತ್ತೆ. ಇವತ್ತು ನಾವು ಹಿಂದಿನ ದಿವಸ ಏನೇನು ಮಾಡ್ಕೊಂಡ್ರಿ ಫಂಕ್ಷನ್ಗಾಗಿ ಅಂತ ಹೇಳಿಬಿಟ್ಟು ಈ ಬ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಸೆಟ್ಟೆಲ್ಲ ತೊಗೊಂಡಿದ್ದಾಯಿತು, ಏನೇನಿದೆ ಏನು ಅಂತ ಹೇಳ್ಬಿಟ್ಟು ಅವ್ರಿಗೊಂದ್ಸಲಿ ಹೇಳ್ಬಿಡ್ತಿದ್ರಿ ಕೌಂಟ್ ಮಾಡಿಬಿಟ್ಟು. ಮತ್ತು ಒಂದೊಂದು ಸ್ವಲ್ಪ ಡಲ್ ಅಂತ ಅನಿಸ್ತು, ಅದನ್ನು ಚೇಂಜಸ್ ಮಾಡ್ಕೊಂಡು ತಗೊಂಡು ಹೋದೆ. ಸೇಮ್ ಲೆಹಂಗಾ ಕಲರೇ ಬೇಕಾಗಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಕಲರ್ ಡಿಮ್ ಅಂತ ಅನಿಸ್ತು ಇದು, ಆದರೆ ಫೋಟೋಸ್ಗೆಲ್ಲ ಸಖತ್ತಾಗಿ ಕಾಣ್ತು. ಹೋಲ್ಸೇಲ್ ಅಂತಲೇ ಬಂದಿತ್ತು, ಸಿಗ್ತಾ ಇಲ್ಲ. ಮತ್ತು ಇಲ್ಲಿ ಬಂದರೆ ಲೆಹಂಗಾ ಕಲರ್ ಬಳೆ ನಮಗೆ ಸಿಗಲಿಲ್ಲ. ಇದು ಹೋಲ್ಸೇಲ್ ಅಂಗಡಿ, ಇಲ್ಲಾದರೆ ಸಿಗುತ್ತೆ. ಸುಮಾರು ಅಂಗಡಿಗಳಿಗೆ ಇಲ್ಲಿಂದನೇ ಹೋಗುತ್ತೆ ಬ್ಯಾಂಗಲ್ಸ್ ಅಂತ ಹೇಳಿಬಿಟ್ಟು ಬಂದಿದ್ದು, ಬಟ್ ಇಲ್ಲೂ ಸಿಗಲಿಲ್ಲ. ಇನ್ನೊಂದು 2-3 ಅಂಗಡಿ ನೋಡೋಣ ಅಂತ ಅಂದ್ಕೊಂಡ್ರೆ ಆವಾಗಲೇ ಇವರು ಈ ಅಂಗಡಿಯವರು ಹೇಳಿದ್ರು ನಮ್ಮದೇ ಒಂದು ಶಾಪ್ ಇದೆ ಅಲ್ಲಿರುತ್ತೆ, ಒಂದ್ಸಲಿ ಅಲ್ಲಿ ಟ್ರೈ ಮಾಡಿ ಅಂತ. ಮತ್ತೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಿದ್ದಾಯಿತು. ಇನ್ನು ಊಟಕ್ಕೆ ಅಂತ ಹೇಳಿ ಸೈಡ್ ಡಿಶ್ ಆಗಿ ಮಿಚ್ಚನಾರು ತಗೊಳ್ಳೋಣ ಅಂತ ಹೇಳಿ ನಮ್ಮ ಅತ್ತಿಗೆ ತಗೊತಾ ಇದ್ರು. ಈಗ ಮಕ್ಕಳು ನೋಡಿ, ನಮ್ಮ ಅಕ್ಕ ಮಕ್ಕಳು ನನ್ನ ಮಕ್ಕಳು ಎಲ್ಲ ಫುಲ್ಲು ನಾವು ತಗೊಂಬಂದಿದ್ರಲ್ವ, ಆ ಪ್ಲೇಟ್ಸ್ಗೆಲ್ಲನೂ ಡೆಕೋರೇಟ್ ಮಾಡೋದಕ್ಕೆ ಕುತ್ಕೊಂಡಿದ್ದಾರೆ. ಇದೇ ತುಂಬ ಟೈಮ್ ಇಟ್ಕೊಂತು. ಇವಾಗ ಇನ್ನ ಹಾಕೋದು ನಾನು ಏನ್ ಅನ್ಕೊಂಡಿದ್ದು ಅಂತಂದ್ರೆ ಗೊತ್ತಾ ಶಶಿ, ಶಶಿ ಫಂಕ್ಷನ್ ವಿಡಿಯೋ ಎಲ್ಲ ನಾನು ವಿಡಿಯೋ ಶೂಟ್ ಮಾಡಿದ ಆದ್ಮೇಲೆ ಒಂದೊಂದೇ ಇಡೋಣ, ಈಗಲೇ ಬೇಡ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಮನೆಯಲ್ಲಿರೋ ವಿಡಿಯೋಸ್ ಇಡೋದಾ, ಫಂಕ್ಷನ್ ವಿಡಿಯೋ ಎಲ್ಲ ಮಿಕ್ಸ್ ಆಗೋಗುತ್ತಲ್ಲ, ಅದಕ್ಕೆ ನಾನು ಬೇಡ ಅಂತ ಹಾಕ್ತೀನಿ. ಶಶಿ ಏನ್ ಪಿಚ್ಕನ ಹಾಕೋದು ಹಂಗೆ. ನಮ್ಮ ಅಕ್ಕ ಮಗ ವಿಡಿಯೋ ಶೂಟ್ ಮಾಡ್ತಾನೆ ಇದ್ರಿ, ಒಂದು ವಿಡಿಯೋದಲ್ಲೂ ನಾವು ಬಂದಿಲ್ಲ ಅಂತಂದ. ಬಟ್ ಫಂಕ್ಷನ್ ವಿಡಿಯೋ ಮತ್ತು ನಾವು ಇಲ್ಲಿ ಮನೆಯಲ್ಲಿ ಶೂಟ್ ಮಾಡೋ ವಿಡಿಯೋ ಎಲ್ಲ ಮಿಕ್ಸ್ ಆಗೋದು ಬೇಡ, ಕಂಟಿನ್ಯೂಸ್ ಆಗಿ ಹಾಕೋಣ ಫಂಕ್ಷನ್ ವಿಡಿಯೋಸು. ಆಮೇಲೆ ಬೇಕಂದರೆ ನಾವು ವಿಡಿಯೋ ಶೂಟ್ ಮಾಡೋದನ್ನು ಹಾಕೋಣ, ಅಂದರೆ ಮನೆಯಲ್ಲಿ ಮಾಮೂಲಿಯಾಗಿ ವಿಡಿಯೋ ಶೂಟ್ ಮಾಡೋದು ಹಾಕೋಣ ಅಂತ ಹೇಳ್ಬಿಟ್ಟು ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅದಕ್ಕೆ ಸೀರಿಯಸ್ ಆಗಿ ಇದಿನ್ನೂ ಶಾಂಪಲ್ ಫ್ರೆಂಡ್ಸ್, ನಾಳೆ ಇನ್ನೂ ಲಾಸ್ಟ್ ಫಿನಿಶಿಂಗ್ ಟಚ್ ಇರುತ್ತೆ ಇದಕ್ಕೆ. ಅದಕ್ಕೆ ಅವಾಗಲೇ ಫ್ಲವರ್ ಇದು ತೋರಿಸಿಲ್ಲ ಬರತ್, ಎಲ್ಲ ಶಶಿನೇ ಮಾಡಿದ್ದು. ಎಡವಟ್ಟಾಗಿರೋದು ಅಂದರೆ ಈ ಥರ ಉಲ್ಟಾ ಪಲ್ಟಾ ಇರೋದು ನಮ್ಮ ಅದಕ್ಕೆ ಮಾಡಿರೋ. ಬೇಗ ಆಗೋಗ್ಲಿ, ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಫಾಸ್ಟಿಗೆ ನಮ್ಮ ಅತ್ತಿಗೆ ಈ ರೀತಿ ಮೈನ್ ಸೊಂಟ ನೋತೈತಂತೆ. ಇದು ನೋಡಿ ಚೆನ್ನಾಗಿ ಮಾಡಿರೋದು ನನ್ನ ಇಬ್ರು ಮಕ್ಳು ಮಾಡಿರೋದು, ಕಟ್ ಮಾಡಿರೋದೆಲ್ಲ ನನ್ನ ದೊಡ್ಡ ಮಕ್ಳಿಬ್ರು ಎಲ್ಲ ಎಡವಟ್ ಮಾಡ್ತಾವ್ರೆ. ಅವಳದು ಫಂಕ್ಷನ್ ಆಗಿರೋದ್ರಿಂದ ಮೇಡಮ್ ಬರೀ ಲುಕ್ ಕೊಡ್ತಾ ಇದ್ದಾಳೆ, ಯಾವ್ದು ಹೆಂಗ್ ಮಾಡ್ತಿದ್ದಾರೆ ಅಂತ. ಬರೋದು ಕಾಣಿಸ್ತಿಲ್ಲ ಯಾವ್ದಿದ. ಓ ಅದಕ್ಕ ಇರೋದಿದ್ದಂಗೆ ಅಲ್ಲ, ಇರೋದಿದ್ದಂಗೆ ಹೇಳಿ. ಇದು ಚೆನ್ನಾಗೈತೆ ಸೌಮ್ಯ, ಮತ್ತೆ ಇದ್ಯಾಕೆ ಇದೊಂದು ನಿದ್ದೆ ಮಾಡ್ತೈತೆ.
ತೆಗಿಬೇಕು, ಬೆಳಗ್ಗೆ ತೆಗಿಯೋಣ ಅಂತ. ಇದು ಬಿದ್ದೋಗ್ತೈತಲ್ಲ ತೇಜು, ಬೆಳಗ್ಗೆ ಅದನ್ನ ಸೆಟ್ ಮಾಡಿಬಿಟ್ಟು ಸೆಟ್ ಮಾಡಿಬಿಟ್ಟು ಇಟ್ಬಿಟ್ರೆ ಸರಿ ಹೋಗುತ್ತೆ. ನೀವು ಬಂದು ತೇಜು ಬೆಳಗ್ಗೆ ಬಂದು ತಟ್ಟೆಗಳಿಗೆ ಜೋಡಿಸ್ಬಿಡ್ಬೇಕು. ಶಶಿ ಕೆಲ್ಸಗಳಿರತ್ತೆ ಶಶಿ ನಮ್ಗೆ. ಶಶಿ ಬೇಗ ಎದ್ದೋಳ್ ಶಶಿ, ನಾಳೆ 7ಗಲ್ಲ ಬಾ, 7ಗೆ ಬಾ ಸಾಕು. 7ಗೆ ಬಂದ್ಬಿಟ್ಟು ನೀವು ಇದನ್ನ ಯಾಕೆ ಗೊತ್ತಾ ಶಶಿ, ಡೆಕೋರೇಟ್ ಅವ್ರು ಬಂದ್ಬಿಟ್ಟು ಡೆಕೋರೇಷನ್ ಮಾಡ್ಬಿಡ್ತಾರೆ. ಡೆಕೋರೇಷನ್ ಮಾಡಿದ ತಕ್ಷಣನೇ ನಾವು ಏನ ಆಮೇಲೆ ರೆಡಿ ಆಗ್ರಿ. ರೆಡಿ ತೇಜು, ನೀನು ಅಷ್ಟೇ ರೆಡಿ ಆಗ್ಬೇಡಿ. ಇಲ್ಲ ಬೇಡ ಬೇಡ, ರೆಡಿ ಆಗೋ. ನೀವು ಬೆಳಿಗ್ಗೆ ನೈಟ್ ಡ್ರೆಸ್ ಅಲ್ಲೇ ಬಂದು ಇದೆಲ್ಲ ರೆಡಿ ಮಾಡ್ಬಿಟ್ಟು ಡೆಕೋರೇಷನ್ ಎಲ್ಲ ಬೇಡ ಬೇಡ, ಆಮೇಲೆ ರೆಡಿ ಆಗ್ಬಿಟ್ಟು ಹೋಗಿ.